ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಹೊಸ ಒಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಮಂಗಳೂರಿನ ನ್ಯಾಚುರಲ್ಸ್, ಮಂಗಳೂರು ಬೆಂಗಳೂರಿನ ದೇಶದ ವಿವಿಧೆಡೆ ಇರುವಂತಹ ಒಂದು ನ್ಯಾಚುರಲ್ಸ್ ಐಸ್ ಕ್ರೀಮ್ಸ್ ಏನಿದೆ, ನ್ಯಾಚುರಲ್ಸ್ ಐಸ್ ಕ್ರೀಮ್ಸಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನೋದು ಒಂಥರ ಡಿಫ್ರೆಂಟ್ ಟೇಸ್ಟು. ಅದೊಂದು ಅನುಭವನೇ ಬೇರೆ. ಅಲ್ಲಿ ಕ್ಯೂ ನಿಂತು ನಾವು ಐಸ್ ಕ್ರೀಮ್ ತಿನ್ನುವಂಥ ಪರಿಸ್ಥಿತಿ, ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ ಎಲ್ಲ ಔಟ್ಲೆಟ್ಗಳಲ್ಲೂ. ಆ ಒಂದು ಐಸ್ ಕ್ರೀಮ್ನ ಮೂಲ ಎಲ್ಲಿದ್ದು ಅಂತ ಹೇಳಿದರೆ ನಮ್ಮದೇ ಮಂಗಳೂರಿನದ್ದು. ಯಾಕಂದರೆ ಮಂಗಳೂರಿನ ಒಬ್ಬ ಯುವಕ ಸಣ್ಣ ವಯಸ್ಸಿನಲ್ಲಿ ಊರು ಬಿಟ್ಟು ಬಾಂಬೆಗೆ ತೆರಳಿ ಅಲ್ಲಿ ಐಸ್ ಕ್ರೀಮ್ ಪಾರ್ಲರನ್ನು ಸ್ಟಾರ್ಟ್ ಮಾಡಿ, ಆ ನಂತರ ದೇಶದ ವಿವಿಧ ರಾಜ್ಯಗಳಲ್ಲಿ ಒಟ್ಟು 137 ಔಟ್ಲೆಟ್ಗಳನ್ನು ಹೊಂದಿರುವಂತಹ ಮಂಗಳೂರಿನವರದೇ ಆದಂತಹ ಒಂದು ನ್ಯಾಚುರಲ್ ಐಸ್ ಕ್ರೀಮ್ ಏನಿದೆ, ಅವರದೇ ಒಂದು ಮಂಗಳೂರಿನಲ್ಲಿರುವಂಥ ಹೊಸ ಯೂನಿಟ್ ಇದು ಬೊಂಡಾ ಫ್ಯಾಕ್ಟ್ರಿ ಅಂತ ಹೇಳುವಂಥದ್ದು. ಮಂಗಳೂರಿನ ಅಡ್ಯಾರ್ ಕಣ್ಣೂರು ರಾಷ್ಟ್ರೀಯ ಹೆದ್ದಾರಿ 75 ಅಂದರೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ, ಈ ಹೆದ್ದಾರಿಯ ಅಡ್ಯಾರ್ ಕಣ್ಣೂರು ಎಂಬಲ್ಲಿ ಒಂದು ಹೆದ್ದಾರಿಯಿಂದ ಅರ್ಧ ಕಿಲೋಮೀಟ್ರ್ ಒಳಗಡೆ ಇರುವಂತಹ ಒಂದು ಪ್ಲೇಸ್ ಇದು. ಒಂದು ಗ್ರಾಮೀಣ ಭಾಗದ ಹಾಗೆ ಕಾಣ್ತಾ ಇದ್ರೂ ಕೂಡ ಅಲ್ಲಿ ತುಂಬಾ ರಶ್ ಇರುತ್ತೆ. ಯಾಕಂದರೆ ಬೇರೆ ಯಾವುದೇ ಅಂಗಡಿಗಳಿಲ್ಲ ಅಲ್ಲಿ, ಆದರೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಹೇಳಿ ಅಲ್ಲಿಗೆ ಹೋಗೋರಿದ್ದಾರೆ. ಇಲ್ಲಿ ಐಸ್ ಕ್ರೀಮ್ ವಿಶೇಷತೆ ಅಂತ ಹೇಳಿದರೆ ಎಲ್ಲ 137 ಔಟ್ಲೆಟ್ಗಳಲ್ಲಿ ಸಿಗುವಂಥ ಎಲ್ಲ ಐಸ್ ಕ್ರೀಮು ಇಲ್ಲಿ ಸಿಗೋದಿಲ್ಲ. ಕೆಲವು ಆಯ್ದ ಫ್ಲೇವರ್ಗಳನ್ನು ಮಾತ್ರ ಇಲ್ಲಿ ಮಾರಾಟ ಮಾಡ್ತಾರೆ. ಇಲ್ಲಿ ಎಲ್ಲ ಫ್ರೆಶ್ ಆಗಿ ಲೈವ್ ಆಗಿ ನಿಮಗೆ ನೋಡ್ಕೋಬೋದು. ನೋಡಿ, ಇಲ್ಲೇ ಒಂದು ವೀಡಿಯೋದಲ್ಲಿ ನಿಮಗೆ ನೋಡ್ಕೋಬೋದು. ಏನು ಅದರ ಬಿಸ್ಕೆಟ್ ಇದೆ, ಆ ಬಿಸ್ಕೆಟನ್ನು ಅವರು ಅಲ್ಲೇ ರೆಡಿ ಮಾಡಿ ಒಂದು ಕಪ್ ಟೈಪಲ್ಲಿ ಮಾಡಿಕೊಡ್ತಾರೆ. ಅದನ್ನು ನೆಕ್ಸ್ಟ್ ಲೈನಲ್ಲಿ ಬಂದರೆ ನಮಗೆ ಇಲ್ಲಿ ಐಸ್ ಕ್ರೀಮ್ ಕಾಣುತ್ತೆ ನೋಡಿ. ಇಲ್ಲಿದೊಂದು ವಿಶೇಷ ಅಂತ ಹೇಳಿದರೆ ಎಳನೀರು ಏನಿದೆ, ಬೊಂಡದ ನೀರು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. 1 ಲೀಟ್ರಿಗೆ 40 ರೂಪಾಯಿ. ನಾವು ಬಾಟ್ಲ್ ತೊಗೊಂಡೋದ್ರೆ 1 ಲೀಟ್ರ್ ನೀರು ತೊಗೋಬೋದು, ಫ್ರೆಶ್ ನೀರು. ಮತ್ತು 250 ml ಅವ್ರದ್ದೇ ಬಾಟ್ಲ್ ಕೊಡ್ತಾರೆ, 10 ರೂಪಾಯಿ ಕೊಟ್ಟರೆ ಸಾಕು. ನಾವು 10 ರೂಪಾಯಿಗೆ ಎಲ್ಲಿ 250 ml ನೀರು ಸಿಗುತ್ತೆ ಬೊಂಡದು, ಅದು ಎಳನೀರು, ಫ್ರೆಶ್ ಎಳನೀರು ಇದು ಸಿಗೋದೇ ಇಲ್ಲ. ಅಂಥದ್ರಲ್ಲಿ ಇಲ್ಲಿ ನಿಮಗೆ ಈಸಿಯಾಗಿ ಎಳನೀರು ಸಿಗೋವಂಥ ಚಾನ್ಸ್ ಇರುತ್ತೆ. ಯಾವಾಗ ಬೇಕಾದರೂ ಹೋಗ್ಬೋದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಇಲ್ಲಿ ಓಪನ್ ಇರುತ್ತೆ. ಆದರೂ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಪಕ್ಕದಲ್ಲಿ. ತುಂಬ ಅಂದರೆ ತುಂಬ ರಶ್ಶು. ಸ್ವಿಗ್ಗಿ ಝೊಮ್ಯಾಟೋದವರೆಲ್ಲ ಇಲ್ಲಿಂದ ಐಸ್ ಕ್ರೀಮ್ ತೊಗೊಂಡು ಹೋಗ್ತಾರೆ. ಮಂಗಳೂರಿನ ರಘುನಂದನ್ ಕಾಮತ್ ಅನ್ನುವಂತಹ ಒಬ್ಬ ಹಣ್ಣಿನ ವ್ಯಾಪಾರಿ, ಸಣ್ಣ ವಯಸ್ಸಿನಲ್ಲಿ ಐಸ್ ಕ್ರೀಮ್ ಹಣ್ಣು ವ್ಯಾಪಾರ ಮಾಡ್ತಾ ತಂದೆಗೆ ಸಪೋರ್ಟ್ ಮಾಡ್ತಾ ಇದ್ದ ಯುವಕ ಸೆಕೆಂಡ್ ಕ್ಲಾಸ್ ಟಿಕೆಟ್ ಹಿಡ್ಕೊಂಡು ಏನು ಬಾಂಬೆಗೆ ಹೋಗ್ತಾರೆ. ಅಲ್ಲಿ ಬೇರೆ ಬೇರೆ ಹೊಸ ಪ್ರಯೋಗ ಮಾಡಿಕೊಂಡು ಐಸ್ ಕ್ರೀಮ್ ಪಾರ್ಲರ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ತನ್ನ ಹುಟ್ಟೂರಾದ ಮಂಗಳೂರಿನಲ್ಲಿ ಕೂಡ 2 ಔಟ್ಲೆಟ್ಗಳನ್ನು ಓಪನ್ ಮಾಡ್ತಾರೆ. ಅದರ ನಂತರನೇ ಸ್ಟಾರ್ಟ್ ಆಗಿರುವಂಥದ್ದು ಬೊಂಡಾ ಫ್ಯಾಕ್ಟ್ರಿ. ಇವಾಗ ಕೋಟ್ಯಾಂತರ ವ್ಯವಹಾರ ಇರುವಂತಹ ಒಂದು ಏನು ಕಂಪನಿಯಾಗಿ ಇದು ಪರಿವರ್ತಿತವಾಗಿದೆ. ಎಷ್ಟೋ ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ಒಂದು ಅನ್ನದಾತರು ಹೌದು ಈ ರಘುನಂದನ್ ಕಾಮತ್ ಅಂತ ಹೇಳುವಂಥವ್ರು. ಏನು ಇಲ್ಲಿ ಮೊದಲನೇದಾಗಿ ಇವರು ಕೊಟ್ಟಿರುವಂಥದ್ದು ಶುಚಿತ್ವಕ್ಕೆ ಬೆಲೆ ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟೊಂದು ನೀಟಾಗಿ, ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಇಲ್ಲಿ ಮಾರಾಟ ಆಗಿರ್ಬೋದು. ಮ್ಯಾನುಫ್ಯಾಕ್ಚರ್ ಯೂನಿಟ್ ಕೂಡ ಅವರು ಅದೇ ರೀತಿ ಹೇಳ್ತಾರೆ. ಯಾಕಂದರೆ ಬೇರೆ ಬೇರೆ ಅವರು ಸ್ಕ್ರೀನಲ್ಲೆಲ್ಲ ಅದನ್ನು ತೋರಿಸ್ತಾರೆ. ನಾನು ಹೇಳುವಂಥದ್ದು, ನೀವು ಕೂಡ ಒಂದು ಸಲ ಇಲ್ಲಿಗೆ ಭೇಟಿ ಕೊಡಲೇಬೇಕು. ಮಂಗಳೂರಿನಿಂದ ಅಡ್ಯಾರ್ ಕಣ್ಣೂರು ಅಂತ ಹೇಳುವಂಥ ಒಂದು ಪ್ಲೇಸ್ ಏನಿದೆ, ಈ ಪ್ಲೇಸಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ ಇರುವಂಥದ್ದು. ಇದು ನೋಡಿ, ಏನು ಆ ಚೈನ್ ಬರ್ತಾ ಇದೆ, ಅಲ್ಲಿ ಎಲ್ಲ ಎಳನೀರು ಬರುವಂಥದ್ದು, ಬೊಂಡದ ನೀರು 250 ml ಬಾಟ್ಲಿಗೆ ತುಂಬಿ ಬರುವಂಥದ್ದು. ಫುಲ್ ಸಿಸ್ಟಮೆಟಿಕ್ ಆಗಿರುವಂತಹ ಒಂದು ಇದದು. ನೀಟ್ನೆಸ್ ಕೂಡ ಅಷ್ಟೇ ನೀಟಾಗಿ ಇದೆ ನೋಡಿ. ಇಲ್ಲೆಲ್ಲ ನೀವು ಒಂದು ಸಲನಾದರೂ ಇಲ್ಲಿ ಭೇಟಿ ಕೊಡಿ. ಮಂಗಳೂರಿಗೆ ಬಂದರೆ, ಬೆಂಗಳೂರಿನವರಿಗೆ ಈ ಒಂದು ಅವಕಾಶ ಸಿಗತ್ತೆ ಅಂತ ಹೇಳಲ್ಲ, ಬಟ್ ಬೆಂಗಳೂರಿನಲ್ಲೂ ಹಲವು ಎಡೆ ಈ ಒಂದು ನ್ಯಾಚುರಲ್ಸ್ನವ್ರದ್ದು ಔಟ್ಲೆಟ್ ಇದೆ. ಬಟ್ ಇದು ಅಂದರೆ ಅವ್ರದ್ದೇ ಒರಿಜಿನಲ್ ಏನು ಫ್ಯಾಕ್ಟ್ರಿ, ಬೊಂಡಾ ಫ್ಯಾಕ್ಟ್ರಿ ಬೈ ನ್ಯಾಚುರಲ್ಸ್ ಅಂತ ಹೇಳುವಂಥದ್ದು. ಇದು ನೋಡಿ, ಅವ್ರ ಕಪ್ಪಲ್ಲಿ ಇಲ್ಲಿ ಐಸ್ ಕ್ರೀಮ್ ಮಾರುವಂಥದ್ದು. ಸ್ಕೂಪ್ ಐಸ್ ಕ್ರೀಮ್ ಕೂಡ ಇದೆ. ಆದರೆ ಬೆಂಗಳೂರಿನಲ್ಲಿರುವಂಥ ಬೇರೆ ಬೇರೆ ಪ್ಲೇಸಲ್ಲಿ ಸಿಗುವಂಥ ಎಲ್ಲ ಫ್ಲೇವರ್ಸ್ ಕೂಡ ಇವರಲ್ಲಿ ಇಲ್ಲಿ ಸಿಗೋಲ್ಲ. ಇಲ್ಲಿ ಕೆಲವು ಲಿಮಿಟೆಡ್ ಆದರೂ ಅದರಲ್ಲೂ ವಿಶೇಷವಾಗಿ ಅದನ್ನು ಇದು ಮಾಡ್ತಾರೆ. ಯಾಕಂದರೆ ಫ್ರೆಶ್ ಐಸ್ ಕ್ರೀಮ್ ಜೊತೆಗೆ ಫ್ರೆಶ್ ಫ್ರೂಟ್ಸ್ ಕೂಡ ಅದರಲ್ಲಿ ಕಟ್ ಮಾಡಿ ಹಾಕಿಟ್ಟಿರ್ತಾರೆ. ಇದು ನೋಡಿ, ಅವ್ರದ್ದು ಏನು ಬಯೋಡಾಟಾ ಇದೆ, ಈ ಮಿಸ್ಟರ್ ರಘುನಂದನ್ ಕಾಮತ್ ಅಂತ ಹೇಳುವಂಥವ್ರು ಒಂದು ಫೌಂಡರ್ ಏನಿದ್ದಾರೆ ಈ ಕಂಪ್ನಿದು, ಅವರ ಫುಲ್ ಬಯೋಡಾಟಾವನ್ನು ನ್ಯಾಚುರಲ್ ಅಂತ ಹೇಳುವಂಥ ಒಂದು ಕಂಪನಿ ಏನು ಸ್ಟಾರ್ಟ್ ಆಗಿದೆ, ಈ ಕಂಪನಿಯ ಬಯೋಡಾಟಾವನ್ನು ಫುಲ್ ಅವರ ವೆಬ್ಸೈಟಲ್ಲಿ ಇದು ಮಾಡಿದ್ದಾರೆ.
ಅಪ್ಲೋಡ್ ಮಾಡಿದ್ದಾರೆ. ಸಾಧ್ಯವಾದರೆ ಅದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಚೆಕ್ ಮಾಡಿ. ನಿಮಗೆ 1994ರಿಂದ ಅವರು ಫುಲ್ ಈ ಫೀಲ್ಡಲ್ಲೇ ಇದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲೆ. ನೀವು ಈ ಮೊದಲು ಇಲ್ಲಿ ಟೇಸ್ಟ್ ಮಾಡಿದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅದುವರೆಗೆ ಬಾಯ್.